ನಮಸ್ಕಾರ. ಲೈಫ್ ಅಟ್ ನೇಚರ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶ್ಯಾಮ್ ಸುಂದರ್ ಉಪಾಧ್ಯ. ಬಹಳ ನಮಗೆ ಪೇಷಂಟ್ಸ್ ಕೇಳ್ಕೊಂಬರುವಂಥ ಕ್ವಶನ್ಸು, ಬೆಳಿಗ್ಗೆ ಎದ್ದು 1 ಚಮಚ ಜೇನುತುಪ್ಪವನ್ನು ಬಿಸಿನೀರಲ್ಲಿ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದಾ? ಬಹಳಷ್ಟು ಜನ ಅದನ್ನು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಆಯುರ್ವೇದದ ಪ್ರಕಾರ ಅಥವಾ ಆರೋಗ್ಯದ ಪ್ರಕಾರ ನೋಡಿದಾಗ ಜೇನುತುಪ್ಪವನ್ನು ಹೇಗೆ ಸೇವಿಸಬೇಕು ಅಂತ ಹೇಳಿದ್ರೆ, ಯಾವತ್ತೂ ಅದನ್ನು ಬಿಸಿಗೆ ಟಚ್ ಮಾಡಬಾರ್ದು ಅಂತ ಹೇಳ್ತಾರೆ. ಮೃದುವಾದ ಬೆಚ್ಚಗಿನ ನೀರಿಗೆ ಹಾಕ್ಕೊಳ್ಬೋದು. ಅದನ್ನು ಬಿಟ್ಟು ಅತಿಯಾದ ಬಿಸಿ ಬಿಸಿ ನೀರಿಗೆ 1 ಚಮಚ ಜೇನುತುಪ್ಪ ಅಥವಾ ನಮ್ಮ ಲಿಂಬೆಹಣ್ಣು ಹಾಕಿ ಬಿಸಿ ಬಿಸಿ ನೀರಿಗೆ ಹಾಕಿ ಕುಡಿಯುವುದರಿಂದ ಅತಿಯಾದ ಚರ್ಮ ಕಾಯಿಲೆ ಮತ್ತು ಇಂಟೆಸ್ಟೈನ್ ಪ್ರಾಬ್ಲಮ್ಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಮತ್ತು ಜೇನುತುಪ್ಪವನ್ನು ಹೇಗೆ ತಗೊಳ್ಬೇಕು ಅಂತ ಹೇಳಿದ್ರೆ, ಬಿಸಿಯನ್ನು ತಾಗಿಸದೆ ತಗೊಳ್ಬೇಕು. ನಾವು ದೋಸೆ ಒಟ್ಟಿಗೆ ತಗೊಳ್ಬೋದು, ಚಪಾತಿ ಒಟ್ಟಿಗೆ ತಗೊಳ್ಬೋದು, ಇಡ್ಲಿ ಒಟ್ಟಿಗೆ ತಗೊಳ್ಬೋದು. ಈ ರೀತಿ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಜೇನುತುಪ್ಪದ ಬೆನಿಫಿಟ್ಸ್ ಬರುತ್ತೆ. ತುಪ್ಪ ಮತ್ತು ಜೇನುತುಪ್ಪ ಆರೋಗ್ಯಕ್ಕೆ ಬಹಳ ಉತ್ತಮ. ಆದರೆ ತಗೊಳ್ಳುವಂತಹ ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಜೇನುತುಪ್ಪ ತಗೊಳ್ಳೋದ್ರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸು ಇದೆ. ಏನಪ್ಪ ಅದು ಹೆಲ್ತ್ ಬೆನಿಫಿಟ್ಸು ಅಂತ ಹೇಳಿದ್ರೆ, ಮೊದಲಾಗಿ ನೋಡಿದ್ರೆ ಜೇನುತುಪ್ಪದಿಂದ ಇಮ್ಯುನಿಟಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ನಾವು ನೋಡ್ಬೋದು, ಯಾವುದೇ ಕಾಫ್ ಸಿರಪ್ಸ್ ಎಲ್ಲ ನೋಡಿದಾಗ ಅದರ ಬೇಸು ಜೇನುತುಪ್ಪ ಇರ್ತದೆ. ಹಾಗಾಗಿ ಈ ಜೇನುತುಪ್ಪದಿಂದ ಕಫ ಕೆಮ್ಮುಗಳಿಗೂ ಬಹಳ ಒಳ್ಳೆಯದಾಗ್ತದೆ. ಈ ಜೇನುತುಪ್ಪ ಜೀರ್ಣಶಕ್ತಿಗೂ ಒಳ್ಳೇದು ಮಾಡ್ತದೆ. ಆಮೇಲೆ ಹಾರ್ಟಿಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದ್ರಿಂದ ಒಳ್ಳೆಯದಾಗ್ತದೆ. ಶುಗರ್ ಡೈರೆಕ್ಟ್ ತಗೊಳ್ಳೋದ್ರಿಂದ ಬದಲು ನಾವು ಜೇನುತುಪ್ಪ ತಗೊಳ್ಳೋದ್ರಿಂದ ಅದು ನಮ್ಮ ಶುಗರ್ ಲೆವೆಲ್ ಮಾನಿಟರ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಹೆಚ್ಚಾಗಿ ನಾವು ಜೇನುತುಪ್ಪವನ್ನು ಬಳಸೋದು ಇಂಟರ್ನಲಿ ಅಲ್ಲದೆ ಎಕ್ಸ್ಟರ್ನಲಿಯೂ ಯಾವುದೇ ರೀತಿಯಾದಂತಹ ಹಳೆ ಗಾಯಗಳು ಗುಣ ಆಗುವುದು ಜೇನುತುಪ್ಪ ಹಚ್ಚೋದ್ರಿಂದ. ಸುಟ್ಟು ಗಾಯಗಳಿಗೆ ಜೇನುತುಪ್ಪ ಬಹಳ ಒಳ್ಳೆಯದು. ಹೀಗೆ ಹಲವಾರು ಜೇನುತುಪ್ಪದ ವಿಶೇಷತೆಗಳು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಒಳ್ಳೆಯ ಕ್ವಾಲಿಟಿ ಜೇನುತುಪ್ಪ ಬಹಳಷ್ಟು ಮಾರ್ಕೆಟ್ನಲ್ಲಿ ಇದ್ದಾವೆ. ನಮ್ಮ ಲೈಫ್ ಅಟ್ ನೇಚರಲ್ಲೂ ಒಂದು ವಿಶೇಷ ಜೇನುತುಪ್ಪ ಇದೆ ಮತ್ತು ಉಪಾಧ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಈ ಜೇನುತುಪ್ಪದ ಬಳಕೆ ನಾವು ಬಹಳ ಮಾಡ್ತೇವೆ. ಹಾಗಾಗಿ ನಾವು ಈ ರೀತಿಯಾಗಿರ್ತಕ್ಕಂತಹ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳನ್ನು ಹೆಚ್ಚು ಬಳಸೋಣ. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ.